ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃತಿಕಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಬಂದು ಶ್ರೀರಂಗಪಟ್ಟಣ ಹೊರಡ್ತಾ ಇದ್ದೀವಿ ಬೆಳಗ್ಗೆ. ಯಾಕಂತಂದರೆ ಮುಂದೆ ಇಲ್ಲಿಂದ ಹೊರಡೋಷ್ಟರಲ್ಲಿ ನಾನು ಮಕ್ಕಳನ್ನ ಕರ್ಕೊಂಡು 7 ಗಂಟೆ ಆಗಿತ್ತು. ಅಲ್ಲೋಗಿ ಅಮ್ಮ ತಮ್ಮ ಅಂದರೆ ನಮ್ಮ ಮಾವನ ಮಕ್ಕಳು ಮತ್ತು ನಮ್ಮ ಚಿಕ್ಕಮ್ಮ, ನನ್ನ ತಂಗಿ ಮಗ ಇಷ್ಟು ಜನ ಕಾರಲ್ಲಿ ಹೋಗಿದ್ವಿ. ಬ್ರೇಕ್ಫಾಸ್ಟ್ ಯಾರೂ ಮಾಡಿರಲಿಲ್ಲ. ಹಂಗಾಗಿ ಬಿಡದಿಯಲ್ಲಿ ನಮ್ಮ ಮಾವ ಬ್ರೇಕ್ಫಾಸ್ಟ್ ಮಾಡ್ಕೊಳ್ರಿ ಅಂತ ಹೇಳಿದ್ರು. ಮಕ್ಳಿಗೆಲ್ಲ ಖಾಲಿ ಹೊಟ್ಟೆಲಿ ಜರ್ನಿ ಮಾಡೋದು ಬೇಡ ಅಂತ ಹೇಳಿಬಿಟ್ಟು. ಬಿಡದಿಯಲ್ಲಿ ತಟ್ಟೆ ಇಡ್ಲಿ ಫೇಮಸ್ ಅಲ್ವಾ, ಸೊ ಹಂಗಾಗಿ ಎಲ್ಲರೂ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಇಳಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ತಟ್ಟೆ ಇಡ್ಲಿ. ಎಲ್ಲರೂ ಹೇಳೋ ಥರ ಸಾಫ್ಟಾಗಿ ಚೆನ್ನಾಗೇ ಇತ್ತು ಬಿಡದಿ ಇಡ್ಲಿ, ಟೇಸ್ಟಾಗಿ. ಇಲ್ಲಿ ಮಸಾಲೆ ದೋಸೆ ಹಾಕ್ತಾಯಿದ್ರು. ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಕ್ಕೆ, ಮಾಡ್ಕೊಳ್ಳಿ ಅಕ್ಕ, ಯೂಟ್ಯೂಬಲ್ಲಿ ಹಾಕ್ತೀನಿ ಅಂತ ಹೇಳಿದ್ದಕ್ಕೆ, ಪರವಾಗಿಲ್ಲ ಅಕ್ಕ ಮಾಡ್ಕೊಳ್ಳಿ, ಅದಕ್ಕೇನಂತೆ ಅಂದ್ಬಿಟ್ಟು ಇನ್ನೂ ನಿಧಾನಕ್ಕೆ ಮಾಡಿದ್ರು ಅವರು. ಮತ್ತು ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿದ್ರು. ಯಾವುದು ಅಕ್ಕ ನಿಮ್ಮದು ಚಾನಲ್ ಹೆಸರು ಅಂತ ಹೇಳ್ಬಿಟ್ಟು. ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಸಾಲೆ ದೋಸೆ ನಮ್ಮ ಮಗ ಮಾತ್ರ ತೊಗೊಂಡಿದ್ದು, ನಾವೆಲ್ಲ ಇಡ್ಲಿನೇ ತೊಗೊಂಡಿದ್ದು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮುಂದೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಅಲ್ಲೋಗೋಷ್ಟರಲ್ಲಿ ಸುಮಾರು ಮಧ್ಯಾಹ್ನ ಆಗಿತ್ತು. ಇದೇ ಆಶ್ರಮ ನೋಡಿ. ಇದರಲ್ಲಿ ಗೋ ಆಶ್ರಮ ಮತ್ತು ಆಯುರ್ವೇದಿಕ್ ಆಸ್ಪತ್ರೆ ಎಲ್ಲ ಇದೆ. ನಮ್ಮ ಚಿಕ್ಕಮ್ಮಗೆ ಕಾಲು ಫ್ರ್ಯಾಕ್ಚರ್ ಆಗಿತ್ತು, ಮಂಡಿ ಆಪ್ರೇಷನ್ ಆಗಿತ್ತು. ಆಸ್ಪತ್ರೆಯಲ್ಲಿ ಫಿಜಿಯೋಥೆರಪಿ ಆಪ್ರೇಷನ್ ಆಗಿದ್ದು ಮಾರನೇ ದಿನ ಫಿಜಿಯೋಥೆರಪಿ ಮಾಡಿಸ್ತಾರೆ. ಆದರೆ ನೋವಿಗೆ ನಮ್ಮ ಚಿಕ್ಕಮ್ಮ ಫಿಜಿಯೋಥೆರಪಿ ಮಾಡಿಸ್ಕೊಂಡಿಲ್ಲ. ಅದು ಕಾಲು ಬೆಂಡ್ ಆಗ್ತಾ ಇದ್ದಿಲ್ಲ. ಹಂಗಾಗಿ ಇಲ್ಲಿ ಮಸಾಜ್ ಮಾಡಿ ಅದನ್ನು ಸರಿ ಮಾಡ್ತಾರೆ ಅಂತ ಹೇಳಿದ ಮೇಲೆ ಇಲ್ಲಿ ಕರ್ಕೊಬಂದು ಅಡ್ಮಿಟ್ ಮಾಡಿದ್ದು. ನಮ್ಮ ಚಿಕ್ಕಮ್ಮ ಬರಬೇಕಾದ್ರೆ ವಾಕರ್ ಇಟ್ಕೊಂಡು ಬಂದಿದ್ದರು. ಈಗ ಮನೆಗೆ ಬಂದಿದ್ದಾರೆ, ಪರವಾಗಿಲ್ಲ, ನಡೀತಾರೆ. ಈಗ ಅವರೇ ವಾಕರ್ ಇಲ್ದಿರ ನಡೀತಾರೆ. ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಇಲ್ಲಿ. ಮತ್ತು ಇಲ್ಲಿ ಅನ್ನದಾನ ಕೂಡ ಮಾಡ್ತಾರೆ. ಎಷ್ಟೇ ಜನ ಬಂದ್ರೂ ಅವ್ರಿಗೆಲ್ಲ ಊಟ ಇಲ್ದಿರ ಕಳಿಸಲ್ಲ. ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ಅವರು, ಅಲ್ಲಿರೋರು. ಚೆನ್ನಾಗಿದೆ ಆಶ್ರಮ, ವಾತಾವರಣ ಎಲ್ಲನೂ. ಅಲ್ಲಿ ನಮ್ಮ ಚಿಕ್ಕಮ್ಮ ಪಾರ್ಕಲ್ಲಿ ಕೂತಿದ್ದಾರೆ. ಆಶ್ರಮದ ಪಕ್ಕದಲ್ಲೇ ಇದು ನದಿ ಹರಿಯೋದು, ಕಾವೇರಿ ನದಿ ಹರ್ಕೊಂಡು ಬರುತ್ತಲ್ವ, ಆ ಥರ ಆ ಪ್ಲೇಸ್ ಇದು. ನೀರು ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿದೆ ಅಂತ. ನೋಡಿದ್ರೆ ಹಂಗೆ ಎಂಥವ್ರು ಕೂಡ ಆಡಬೇಕು, ನೀರಲ್ಲಿ ಆಟ ಆಡಬೇಕು ಅನಿಸುತ್ತೆ. ನಾವೆಲ್ಲರೂ ಒಂದು ಹಾಫ್ ಆನ್ ಅವರ್ ಆಟ ಆಡಿದ್ವಿ, ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ಮಕ್ಕಳು ಫೋಟೋಸ್ ಎಲ್ಲ ತಗೊಂಡ್ರು ಮತ್ತು ರೀಲ್ಸ್ ಕೂಡ ಮಾಡಿದ್ರು. ನಮ್ಮ ಮಗ ಅಂತೂ ನೋಡಿ ಅವನಿಗೆ ಖುಷಿ ನೀರಲ್ಲಿ ಆಡೋದಕ್ಕೆ. ಹೊರ್ಗಡೆ ಎಲ್ಲೂ ಬಿಡಲ್ವಲ್ಲ, ಮನೆ ಆಯಿತು ಸ್ಕೂಲ್ ಆಯಿತು ಅಂತ ಇರ್ತಾರೆ. ಸರಿ, ಅಲ್ಲಿ ನೀರಲ್ಲೆಲ್ಲ ಆಟ ಆಡಿಕೊಂಡು ನೆಕ್ಸ್ಟ್ ಬಂದಿದ್ದೆ ನಾವು ನಿಮಿಷಾಂಬ ದೇವಸ್ಥಾನ. ಪಕ್ಕದಲ್ಲೇ ಇರೋದು ಇದು. ಒಂದು 10 ನಿಮಿಷ ಆಶ್ರಮದಿಂದ 10 ನಿಮಿಷ ಜರ್ನಿ. ಅಲ್ಲೂ ಕೂಡ ಕಾವೇರಿ ನದಿ ಪಕ್ಕದಲ್ಲೇ ಹರಿಯುತ್ತೆ. ಯಾಕಂದರೆ ಒಂದೇ ಇದರಲ್ಲಿ ಇರೋದಲ್ವ, ಶ್ರೀರಂಗಪಟ್ಟಣದ ಹತ್ರನೇ ಇರೋದು ಇದು ನಿಮಿಷಾಂಬ ದೇವಸ್ಥಾನ ಕೂಡ. ಅದೇ ನದಿ ಇಲ್ಲೂ ಕೂಡ ಹರಿಯುತ್ತೆ. ನೋಡ್ತಾ ಇರ್ಬೋದು, ಫೋಟೋಸ್ ಎಲ್ಲ ತೊಗೊಂಡ್ವಿ ನೀರಲ್ಲಿ. ಎಲ್ಲೂ ಕೂಡ ಆಡ್ಬಿಟ್ಟು ಆಮೇಲೆ ಅಲ್ಲಿ ಜಾಸ್ತಿ ಈ ಥರ ಕುದುರೆಗಳನ್ನ ಇಟ್ಕೊಂಡಿರ್ತಾರೆ. ಮಕ್ಕಳು ನೋಡ್ಬಿಟ್ಟು ನಮಗೆ ಅದ್ರ ಮೇಲೆ ಕುಳ್ಳಿಸ್ರಿ ಅಂತ ಹೇಳಿದ್ರು. ಇನ್ನು ಒಬ್ಬರು ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಕೇಳ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಮಾವ ಎಲ್ರಿಗೂ ಒಂದೊಂದು ರೌಂಡ್ ಕುಳ್ಳಿಸಿದ್ರು. ಆವತ್ತು ನೈಟಲ್ಲೇ ನಾವು ದೇವಸ್ಥಾನ ದರ್ಶನ ಮಾಡಿಕೊಂಡು, ದೇವಸ್ಥಾನದ ಒಳಗಡೆ ಎಲ್ಲ ಏನೂ ಅಲೌಡ್ ಇಲ್ಲ, ಫೋಟೋಸು ವೀಡಿಯೋಸ್ ಎಲ್ಲ. ಹೊರಗಡೆ ಏನು ಫೋಟೋಸ್ ಎಲ್ಲ ತೊಗೊಂಡು ಅವತ್ತು ನೈಟಲ್ಲೇ ಮನೆಗೆ ಬಂದೆ. ನಾನು ಬಂದಿದ್ದೆಲ್ಲ ಏನು ವೀಡಿಯೋ ಮಾಡಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನನ್ನ ಮಗಳು ಇಲ್ಲಿ ಫೇರ್ವೆಲ್ ಡೇ ಇದೆ 8th ಸ್ಟ್ಯಾಂಡರ್ಡ್ ಅವ್ರಿಗೆ ಅಂತ ಹೇಳ್ಬಿಟ್ಟು ಅವ್ರ ಟೀಚರು ಒಬ್ಬೊಬ್ರಿಗೆ ಒಂದೊಂದು ಕಲರಲ್ಲಿ ಕೊಟ್ಟಿದ್ರಂತೆ, ಈ ಥರ ಮಾಡ್ಕೊಬನ್ನಿ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾಯಿದ್ದಾಳೆ. ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ, ಚೆನ್ನಾಗಿ ಕಾಣಿಸ್ತಾಯಿತ್ತು. ಇದು
ಇದ್ರ ಮೇಲೆ ಇನ್ನೂ ಏನೋ ಬರುತ್ತಂತೆ, ಅದು ಇಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಬನ್ನಿ ಅಂದ್ಬಿಟ್ಟು ಐಟಮ್ಸ್ ಎಲ್ಲ ಅವರೇ ಕೊಟ್ಟಿದ್ದರು. ಈ ಮಗಳು ಬಂದು ಮಾಡ್ತಾಯಿದ್ಲು, ಮನೇಲಿದ್ದಾಳೆ. ನಾವು ನನ್ನ ಮಗ ಈ ಹಸು ಮನೆ ಹತ್ರ ಬಂದ್ವಿ. ಇಲ್ಲಿ ಟೈಮ್ ಆಗಿತ್ತು ಕುಡ್ತಿ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರೆಲ್ಲ ರೆಡಿ ಮಾಡಿದರು. ಮಗ ಬಂದು ಬೂಸಗಳು ಹಾಕ್ದ, ನಮ್ಮ ಮನೆಯವರು ಎತ್ತಿ ಬೊಗಿಸ್ತಾ ಇದ್ದಾರೆ. ಇನ್ನು ಬೇಸಿಗೆ ಸೀಸನ್ನು, ನಾವು ಒಳಗಡೆ ಕಟ್ಟಾಕಿದ್ದೀವಿ, ಮೇಯಕ್ಕೆ ಬಿಡ್ತಾ ಇಲ್ಲ. ಮಾವಿನ ಹಣ್ಣು ಸೀಸನ್ ಬಂದಿದೆ, ನೊಣಗಳು ನೋಡ್ತಾ ಇರ್ಬೋದು. ದಿನ ತೊಳಿತೀವಿ, ಆದ್ರೂ ಅವು ನೊಣಗಳು ಹೋಗ್ತಾನೆ ಇಲ್ಲ. ಏನು ಸ್ಪ್ರೇ ಮಾಡೋದು ಅಂತ ನೋಡ್ತಾ ಇದ್ದೀವಿ. ಕೆಮಿಕಲ್ ಸ್ಪ್ರೇ ಮಾಡೋದು ಬೇಡ, ನೀಮ್ದು ಇದು ಬರುತ್ತಲ್ವ ಲಿಕ್ವಿಡು, ಅದು ಸ್ಪ್ರೇ ಮಾಡೋಣ ಹೋಗುತ್ತೇನೋ ಅಂತ ಮಾತಾಡ್ಕೊಳ್ತಾ ಇದ್ವಿ ನಾನು ನಮ್ಮ ಮನೆಯವರು. ಒಣ ಹುಲ್ಲೇ ಹಾಕೋದು ಹಸುಗಳಿಗೆ. ನೆಕ್ಸ್ಟು ಮನೆಗೆ ಬಂದಮೇಲೆ ನಾನು ಊರಿಗೆ ಹೋಗಿದ್ನಲ್ವ, ಅಲ್ಲಿ ಅಮ್ಮ ನನಗಂತ ಈ ಪಾತ್ರೆ ತೆಗ್ದಿಟ್ಟಿದ್ರು. ನಮ್ಮಮ್ಮ ಏನೇ ತೆಗೆದ್ರೂ ಎರಡೆರಡು ತೆಗಿತಾರೆ, ನನ್ನ ತಂಗಿಗೊಂದು ನನಗೊಂದು. ಅದರಲ್ಲಿ ಯಾವಾಗ ನೀನು ಬರೋದು, ಎತ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ರಾತ್ರಿಯೇ ಕೊಟ್ಟಿದ್ದರು. ಮತ್ತು ನಾನು ರಾತ್ರಿ ಬರಬೇಕಾದ್ರೆ ಊಟ ಸಾಂಬಾರು ಎಲ್ಲ ಅಲ್ಲಿಂದನೇ ಎತ್ಕೊಂಬಂದ್ಬಿಟ್ಟಿದ್ದೆ. ಇದೆಲ್ಲ ಹಂಗೆ ಎತ್ತಿಟ್ಟಿದ್ನಲ್ವ, ಅದನ್ನು ನಿಮ್ಮ ಜೊತೆಲೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆ ಮಾಡೋದಕ್ಕಂತ ನಮ್ಮಮ್ಮ ತಗೊಟ್ಟಿರೋದು. ಚೆನ್ನಾಗಿದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ. ಒಂದು 5-6 ಮುದ್ದೆ ದೊಡ್ಡ ಸೈಜಲ್ಲಿ ಮಾಡ್ಕೋಬೋದು. ಮತ್ತು ಇದೊಂದು ಹಾಟ್ ಬಾಕ್ಸು, ಒಬ್ಬರಿಗೆ ಕ್ಯಾರಿ ಮಾಡ್ಬೋದು ಮುದ್ದೆ, ಆ ಥರ ಹಾಟ್ ಬಾಕ್ಸು. ನಮ್ಮಮ್ಮಗೆ ಕೆಲಸ ಮಾಡೋ ಜಾಗದಲ್ಲಿ ಗಿಫ್ಟ್ ಕೊಟ್ಟಿದ್ದಂತೆ 2. ಅದರಲ್ಲಿ ನನ್ನ ತಂಗಿಗೊಂದು ನನಗೊಂದು. ಯಾವುದೇ ಇದ್ರೂ ಎರಡೆರಡು, ನಮ್ಮಮ್ಮ ನನಗೊಂದು ಅವಳಿಗೊಂದು, ಹಂಗೆ ಮಾಡೋದು ಏನೇ ಆಗಲಿ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.